ಯದುವೀರ್ ರೇಡಿಯೋ ಕಾರ್ಯಕ್ರಮ ನಿಲ್ಲಿಸಿ ಅಂತ ಕಾಂಗ್ರೆಸ್ ದೂರು ಕೊಟ್ಟಿದೆ. ಮಹಾರಾಜರ ಬಗ್ಗೆ ಮಹಾರಾಜರ ವಂಶದವರು ಮಾತಾಡ್ತಾ ಇದ್ರು. ಮಹಾರಾಜರ ಸಾಧನೆ ಏನು ಎತ್ತ ಅಂತ. ರಾಜರ ಬಾಯಿಂದಲೇ ರಾಜರ ಕಥೆಗಳು, ರಾಜರ ಬಾಯಿಂದ ರಾಜರ ಕಥೆಗಳು ಅನ್ನುವಂಥ ಕಾರ್ಯಕ್ರಮ ರೆಡ್ FM ಅಲ್ಲಿ ಬರ್ತಾ ಇದ್ದಂಥ ಕಾರ್ಯಕ್ರಮ. ಅದು ಕಾರ್ಯಕ್ರಮವನ್ನು ಯಾವುದೇ ಕಾರಣಕ್ಕೂ ಪ್ರಸಾರ ಮಾಡಬಾರ್ದು, ಕಾರ್ಯಕ್ರಮವನ್ನು ನಿರ್ಬಂಧಿಸಿ. ಯಾಕಂದರೆ ಯದುವೀರ್ ಮಾತಿಂದ ಮತದಾರರ ಮೇಲೆ ಪರಿಣಾಮ ಆಗಬಹುದು. ಹೀಗಾಗಿ ಕಾರ್ಯಕ್ರಮ ನಿಲ್ಲಬೇಕು. ಚುನಾವಣಾ ಆಯೋಗಕ್ಕೆ ಎಚ್ ಎ ವೆಂಕಟೇಶ್ ಮನವಿ ಮಾಡಿದ್ದಾರೆ. ರಾಜರ ಬಾಯಿಂದ ರಾಜರ ಕಥೆಗಳು, ಹೇಗೆ ಮೈಸೂರು ಮಹಾರಾಜರ ವಂಶ, ಅವರ ಸಾಧನೆಗಳು, ಇದೆಲ್ಲವನ್ನೂ ಕೂಡ ಕಾರ್ಯಕ್ರಮದಲ್ಲಿ ಹೇಳಲಾಗ್ತಾ ಇತ್ತು. KPCC ವಕ್ತಾರ ವೆಂಕಟೇಶ್ ದೂರು ಕೊಟ್ಟಿದ್ದಾರೆ, ಇದನ್ನು ನಿಲ್ಲಿಸಿ ಅಂತ. ಬನ್ನಿ, ನಮ್ಮ ಪ್ರತಿನಿಧಿ ದಿಲೀಪ್ ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ನಾವು ಮಾತಾಡ್ತಾ ಇದ್ವಿ ಯಾವ್ಯಾವ ರೀತಿ ಏನೇನು ನಡೀತಾ ಇದೆ ಅಂತ. ನೋಡಿ, ಒಬ್ಬರಾದ ಮೇಲೆ ಒಬ್ಬರನ್ನ ಸೆಳೆಯಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಈಗ ಕಾಂಗ್ರೆಸ್. ಈಗ ಸದಾ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಸದಾನಂದ ಅವರ ಮೇಲೆ ಕಣ್ಣಿದೆ. ರಾಜೀವ್ ಆಯಿತು, ಈಗ ಸದಾನಂದ್. ಇವರು ಬರೋದ್ರಿಂದ ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಲಾಭ ಇದೆ, ಜೊತೆಗೆ ಮತ್ತೆ ಯಾವ್ಯಾವ ಲೆಕ್ಕಾಚಾರಗಳನ್ನ ಕಾಂಗ್ರೆಸ್ ನಡೀತಾ ಇದೆ. ಯಾಕಂದರೆ ಮುಖ್ಯಮಂತ್ರಿಗಳೇ ಈಗ ರೆಸಾರ್ಟಲ್ಲಿ ಕೂತ್ಕೊಂಡು ಇವೆಲ್ಲವನ್ನು ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಏನು ನಡೀತಾ ಇದೆ? ಖಂಡಿತವಾಗಲೂ ರಂಗನಾಥ್, ಮೈಸೂರು ಮತ್ತು ಚಾಮರಾಜನಗರ ಕ್ಷೇತ್ರವನ್ನು ಗೆಲ್ಲಲೇಬೇಕು ಅಂತ ಶತಾಯುಗತೆಯ ಪ್ರಯತ್ನವನ್ನು CM ಸಿದ್ದರಾಮಯ್ಯನವರು ಮಾಡ್ತಾ ಇರುವಂಥದ್ದು. ಈ ಕಾರಣಕ್ಕೋಸ್ಕರ ಈಗ ಆಪರೇಷನ್ ಹಸ್ತಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಸಾಕಷ್ಟು ನಾಯಕರನ್ನು ಸೆಳೆಯುವಂಥ ಪ್ರಯತ್ನ ಕೂಡ ನಡೀತಾ ಇರುವಂಥದ್ದು. ಅದರಲ್ಲೂ ಕೂಡ BJP ವಿರುದ್ಧ ಈಗ ಜಾತಿ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಇವರು ಕಾಂಗ್ರೆಸ್ನವರು ಪ್ರತಿ ಕ್ಷೇತ್ರಕ್ಕೂ ಒಂದೊಂದು ಸ್ಟ್ರಾಟಜಿಗಳನ್ನು ಯೂಸ್ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಈ ಕಾರಣದಿಂದಾಗೆ ಪ್ರತಿ ಕ್ಷೇತ್ರದ ಆಯಾ ಪ್ರಮುಖ ಮುಖಂಡರುಗಳನ್ನ ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ಮೊದಲನೇದಾಗಿ ಒಕ್ಕಲಿಗ ಅಭ್ಯರ್ಥಿಯನ್ನ ನಿಲ್ಲಿಸುವ ಮೂಲಕ, ನಾವು ಒಕ್ಕಲಿಗ ಅಭ್ಯರ್ಥಿಗೆ ಮತ ಹಾಕಿ ಎನ್ನುವಂಥದ್ದು ಮೂಲಕ ಒಕ್ಕಲಿಗರನ್ನ ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ 5 ಮತಗಳನ್ನು ಕ್ರೋಢೀಕರಣ ಮಾಡಲಿಕ್ಕೆ CM ಅವರ ಮುಖವಾಣಿಯೇ ಸಾಕು. ಈ ಕಾರಣದಿಂದಾಗಿ ಇವೆರಡು ಪ್ರಯೋಗಗಳಾಯಿತು. ಈಗ ನಂತರ ಬ್ರಾಹ್ಮಣರು ಮತ್ತು ಒಕ್ಕಲಿಗ ಮತಗಳನ್ನು ಸೆಳೆಯೋಕ್ಕೋಸ್ಕರ ಬ್ರಾಹ್ಮಣ ಮುಖಂಡರು ಅಂದರೆ HV ರಾಜೀವ್ ಅವರನ್ನ ಸೆಳೆಯುವ ಮೂಲಕ ಬ್ರಾಹ್ಮಣರ ಸಮುದಾಯದಲ್ಲಿ ಒಂದಷ್ಟು ಮತಗಳನ್ನು ಕ್ರೋಢೀಕರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಅದೇ ರೀತಿ ಸದಾನಂದ್ ಅವರು ಯಡಿಯೂರಪ್ಪನವರ ಆಪ್ತರಾಗಿದ್ದಂಥವರು, ಅದೇ ರೀತಿಯಂಥ ವರುಣಾ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಭಾವ ಮತ್ತು ಮೈಸೂರು ಭಾಗದಲ್ಲಿ ಸಾಕಷ್ಟು ಪ್ರಭಾವವನ್ನು ಹೊಂದಿರುವಂಥ ಸದಾನಂದ್ ಅವರನ್ನ ಸೆಳೆಯುವ ಮೂಲಕ ಒಂದಷ್ಟು ಲಿಂಗಾಯತ ಮತಗಳನ್ನು ಕ್ರೋಢೀಕರಣ ಮಾಡಲಿಕ್ಕೆ ಪ್ಲಾನ್ ಮಾಡಿರುವಂಥದ್ದು. ಈಗಾಗಲೇ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ರೆಸಾರ್ಟ್ನಲ್ಲಿ ಸುಮ್ಮನೆ ರೆಸ್ಟ್ಗೆ ಬಂದಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಅವರು CM ಅವರು ಹೋಗಿರೋದು. ಆದರೆ ರೆಸ್ಟ್ಗಿಂತ ಮುಖ್ಯವಾಗಿ ಅವರು ಮೈಸೂರು ಮತ್ತು ಚಾಮರಾಜನಗರ ಕ್ಷೇತ್ರವನ್ನು ಯಾವ ರೀತಿ ಅವರು ಈ ಬಾರಿ ಸೆಳೆಯಬೇಕು, ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಈ ಕಾರಣದಿಂದಾಗಿ ಈಗ ನಾಳೆ ಕೂಡ ಮೈಸೂರಿಗೆ DK ಶಿವಕುಮಾರ್ ಅವರು ಎಂಟ್ರಿಯನ್ನು ಕೊಡ್ತಾ ಇರುವಂಥದ್ದು. ಒಂದು ಕಡೆ ಒಕ್ಕಲಿಗ ಹೆಚ್ಚು ಮತ ಇರುವಂತಹ ಕ್ಷೇತ್ರ ಆಗಿರುವಂಥದ್ದು ಮೈಸೂರು. ಈ ಕಾರಣಕ್ಕೋಸ್ಕರ ಒಕ್ಕಲಿಗ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಈಗ CM ಅವರು ಮುಂದಾಗಿರುವಂಥದ್ದು. ಆ ಕಾರಣದಿಂದಾಗಿ ಲಕ್ಷ್ಮಣ್ ಅವರನ್ನ ಅಭ್ಯರ್ಥಿ ಮಾಡಿದ್ದಾರೆ. ಜೊತೆಗೆ ಅದರ ಜೊತೆಗೆ ಏನು ಈಗ DK ಶಿವಕುಮಾರ್ ಅವರು ಬಂದರೆ ಒಂದಷ್ಟು ಒಕ್ಕಲಿಗ ಮತಗಳನ್ನು ಕೂಡ ಕ್ರೋಢೀಕರಣ ಮಾಡ್ಬೋದು. ಈ ಕಾರಣದಿಂದಾಗಿ ಏನು BJP ಅವರು ಏನು ಪ್ಲಾನನ್ನು ಮಾಡಿದರೆ ಆ ಒಂದು ಪ್ಲಾನ್ಗೆ ಈಗ ಜಾತಿಯ ಲೆಕ್ಕಾಚಾರವನ್ನು ಮಾಡ್ತಾ ಇರುವಂಥದ್ದು. ಅದೇ ರೀತಿಯಾದ ಪ್ರತಿಯೊಂದು ಕ್ಷೇತ್ರಕ್ಕೂ ಒಂದೊಂದು ಸ್ಟ್ರಾಟಜಿಗಳನ್ನು ಯೂಸ್ ಮಾಡ್ತಾ ಇರುವಂಥದ್ದು. ಆದರೆ ಏನು ಮೈಸೂರಿನಲ್ಲಿರುವಂಥ 4 ಕ್ಷೇತ್ರಗಳಿಗೆ ಒಂದು ಸ್ಟ್ರಾಟಜಿ ಆದರೆ ಕೊಡಗಿನ 2 ಕ್ಷೇತ್ರಗಳು ಮತ್ತು ಮೈಸೂರಿನ ಗ್ರಾಮಾಂತರದ 2 ಕ್ಷೇತ್ರಗಳು ಕೂಡ ಬೇರೆ ಬೇರೆ ರೀತಿಯಾದಂಥ ಸ್ಟ್ರಾಟಜಿಗಳನ್ನು ಯೂಸ್ ಮಾಡ್ತಾ ಇರೋದು. ಆಯಾ ಕ್ಷೇತ್ರದಲ್ಲಿ ಯಾವೆಲ್ಲ ಮುಖಂಡರುಗಳನ್ನ ಸೆಳೆಯಬೇಕು ಮತ್ತು ಆ ಒಂದು ಮುಖಂಡರುಗಳನ್ನ ಸೆಳೆಯುವ ಮೂಲಕ ಏನೆಲ್ಲ ಅನುಕೂಲ ಆಗುತ್ತೆ, ಆ ಕಾರಣದಿಂದಾಗಿ ಈ ರೀತಿಯಾದಂಥ ಒಂದು ಪ್ಲಾನನ್ನು ಮಾಡಿಕೊಂಡು ಈಗಾಗಲೇ ಪ್ರಮುಖ ನಾಯಕರನ್ನು ಸೆಳೆಯುವಂಥ ಪ್ರಯತ್ನ ಮಾಡಿರುವಂಥದ್ದು. ಈಗಾಗಲೇ HV ರಾಜೀವ್ ಮತ್ತು ಸದಾನಂದ್ ಅವರು ಒಂದು ಕಡೆ ಆದರೆ ಮಾಜಿ ಕಾರ್ಪೊರೇಟರ್ಗಳು ಮತ್ತು ಮಾಜಿ ಮೇಯರ್ ಅನ್ನು ಕೂಡ ಸೆಳೆಯುವಂಥ ಪ್ರಯತ್ನ ಆಗಿರುವಂಥದ್ದು. ನಾಳೆ ಇವರೆಲ್ಲರೂ ಕೂಡ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಮೈಸೂರು ಗೆಲ್ಲಲಿಕ್ಕೆ CM ರಣತಂತ್ರವನ್ನೇ ರೂಪಿಸ್ತಾ ಇದ್ದಾರೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.